ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ ಆಗೋದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಸೆಂಬರ್ 27-28ಕ್ಕೆ JEE ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಎಕ್ಸಾಮ್ಸ್ನ ನಡೆಸಿರ್ತಾರೆ. ಜನವರಿ ತಿಂಗಳಲ್ಲಿ ರಿಸಲ್ಟ್ಸ್ನ ಬಿಟ್ಟಿರ್ತಾರೆ. ಸೊ ಲಾಸ್ಟ್ 1-2 ತಿಂಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನು, ಸೊ ಏನು DV ಅಂತ ಕರಿತೀವಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇದೀಗ ಲಾಸ್ಟ್ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿಂದ ಸಾಕಷ್ಟು ಜನಕ್ಕೆ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾ ಬಂದಿದ್ದಾರೆ. ಸೊ ನಾನು ನಿಮಗೆ ಈಗಾಗಲೇ ಪ್ರೀವಿಯಸ್ ವೀಡಿಯೋದಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ದನ್ನು ತೋರಿಸಿದೆ. ಸೊ ಅಪಾಯಿಂಟ್ಮೆಂಟ್ ಲೆಟರ್ಸಲ್ಲಿ ನಿಮ್ಗೆ ಗೊತ್ತಿರುವಂತೆ ಬೇಸಿಕ್ ಫಾರ್ ಜೂನಿಯರ್ ಇಂಜಿನಿಯರ್ಸ್ಗೆ 56,000, ಅದೇ 74,000 ಅಸಿಸ್ಟೆಂಟ್ ಇಂಜಿನಿಯರ್ ಮೆನ್ಷನ್ ಮಾಡಿದರು. ಸೊ ಈ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ಯಾವ ಡೀಟೇಲ್ಸ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂದರೆ, ಸಾಕಷ್ಟು ಜನ ನನಗೆ ಕೆಲವೊಂದು ಡೌಟ್ಸ್ನ ಕೇಳ್ತಿದ್ರೆ ಆ ಡೌಟ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಕೆಲವೊಂದು ಡೌಟ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾ ಇರ್ತೀನಿ. ಸೊ ಸಾಕಷ್ಟು ಜನ ಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಸೂಪರ್ವೈಸರ್ಸ್ ಅವರ ಬೇಸಿಕ್ ಸ್ಯಾಲರಿ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಸೊ ನೋಡಿ, ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಅಂತ ಬಂದಾಗ, ಸೊ ಕೆಮಿಕಲ್ ಸೂಪರ್ವೈಸರ್ಸ್ ಏನು ಕೆಮಿಕಲ್ ಸೂಪರ್ವೈಸರ್ಸ್ ಅಂತಿದ್ದಾರೆ, ಇವರುಗಳಿಗೆ ಬೇಸಿಕ್ ಸ್ಯಾಲರಿ ಎಷ್ಟಿರ್ಬೋದು ಕೆಮಿಕಲ್ ಸೂಪರ್ವೈಸರ್ಗೆ ಅಂತ ನೋಡಿಕೊಂಡಾಗ 56,000 ರೂಪಾಯಿಗಳು ಬೇಸಿಕ್ ಸ್ಯಾಲರಿ ಇರ್ಬೋದು. 56,000 ರೂಪಾಯಿ ಬೇಸಿಕ್ ಸ್ಯಾಲರಿ ಇರ್ಬೋದು. ಸೊ 52 56 ಅಂತ ಕನ್ಸಿಡರ್ ಮಾಡಿ. 52 56,000 ಬೇಸಿಕ್ ಸ್ಯಾಲರಿ ಫಾರ್ ಕೆಮಿಕಲ್ ಸೂಪರ್ವೈಸರ್ಸ್. ಅದೇ ಕೆಮಿಸ್ಟ್ಗಳಿಗೆ ಎಷ್ಟಿರ್ಬೋದು ಅಂತ ನೋಡಿಕೊಂಡಾಗ, ಕೆಮಿಕಲ್ ಸೂಪರ್ವೈಸರ್ಸ್ ಆಯಿತು, ಕೆಮಿಸ್ಟ್ಗಳಿಗೆ. ಸೊ ಕೆಮಿಸ್ಟ್ರಿಗೆ ಬೇಸಿಕ್ ಸ್ಯಾಲರಿ ನೋಡಿಕೊಂಡಾಗ 66,000 ರೂಪಾಯಿ, ಏನು 66,000 ರೂಪಾಯಿ ಬೇಸಿಕ್ ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು ನೀವು 62,000ದಿಂದ ಹಿಡಿದು 66,000 ಬೇಸಿಕ್ ಸ್ಯಾಲರಿ ಅಂತ ಕನ್ಸಿಡರ್ ಮಾಡಿ. ಸೊ ಇದು ಬೇಸಿಕ್ ಸ್ಯಾಲರಿ. ಅಲೈನ್ಸಸ್ ಎಲ್ಲ ಇನ್ಕ್ಲೂಡ್ ಆದರೆ ನಿಮ್ಗೆ ಮತ್ತೆ ಬೇರೆ ವ್ಯಾಲ್ಯೂ ಬರುತ್ತೆ. ಸೊ ಈಗಾಗಲೇ ನಾವು ನೋಡಿದಂತೆ ನಿಮಗೆ ಜೂನಿಯರ್ ಇಂಜಿನಿಯರ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಸಿವಿಲ್ ಇರ್ಬೋದು, ಇವರಿಗೆಲ್ಲ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು? 56,000 ರೂಪಾಯಿ ಬೇಸಿಕ್ ಸ್ಯಾಲರಿ ಇತ್ತು. ಸೊ ಇನ್ ಹ್ಯಾಂಡ್ ಇವರಿಗೆ ಅರೌಂಡ್ 76,000 ಹಿಡಿದು 80,000 ಇನ್ ಹ್ಯಾಂಡ್ ಬರುತ್ತೆ, ಬೇಸ್ಡ್ ಆನ್ ಥರ್ಮಲ್ ಪವರ್ ಪ್ಲಾಂಟ್, ಬೇಸ್ಡ್ ಆನ್ ಥರ್ಮಲ್ ಹೈಡಲ್ ಅಂತಂತೇಳಿ. ಸಿಮಿಲರ್ ಆಗಿ ಇವ್ರಿಗೂ ಅಷ್ಟೇ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಬೇಸಿಕ್ ಸ್ಯಾಲರಿ 52ರಿಂದ 56 ಇತ್ತು ಅಂದರೆ ಅದಕ್ಕೊಂದು 12,000ರಿಂದ 18,000 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಇನ್ನು ಎಕ್ಸ್ಟ್ರಾ ಸ್ಯಾಲರಿ ಬರುತ್ತೆ. ಒಂದು 18,000 ಆ್ಯಡ್ ಮಾಡ್ಕೊಳ್ಬೋದು. ಸೊ ಕೆಮಿಕಲ್ ಸೂಪರ್ವೈಸರ್ಸ್ ಮತ್ತು ಕೆಮಿಸ್ಟ್ಗಳು ಏನು ಬೇಸಿಕ್ ಸ್ಯಾಲರಿ ಬಗ್ಗೆ ಕೇಳ್ತಿದ್ರೆ, ಇದು ಒಂದು ರಫ್ ಐಡಿಯಾ ಇಟ್ಕೊಳ್ಳಿ. 52ರಿಂದ 56 ಕೆಮಿಕಲ್ ಸೂಪರ್ವೈಸರ್ಸ್ಗೆ, ಕೆಮಿಸ್ಟ್ಗಳಿಗೆ 62ರಿಂದ 64,000 ರೂಪಾಯಿ ಇದು ಬೇಸಿಕ್ ಸ್ಯಾಲರಿ. ಅಲೈನ್ಸಸ್ಸು ಮತ್ತು ಬೇರೆ ಆಗುತ್ತೆ. ಸೊ ಈಗ ಇದು ಸಾಕಷ್ಟು ಜನ ಡೌಟ್ ಕೇಳಿದರು. ಈ ಡೌಟ್ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇನ್ನು ಬೇರೆ ಡೌಟ್ಸ್ ಬಗ್ಗೆ ನೋಡೋಣ. ಸೊ ಇನ್ನು ಬೇರೆ ಡೌಟ್ಸ್ ಬಗ್ಗೆ ನೋಡೋದಾದರೆ, ಸಾಕಷ್ಟು ಜನ ಜಾಯ್ನಿಂಗ್ ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಈಗಾಗಲೇ ಯಾರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಿದ್ದಾರೆ, ಯಾರೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ನಿಮ್ಮೆಲ್ಲರಿಗೂ ಜಾಯ್ನಿಂಗ್ ಡೇಟ್ ಬಂದು ಏಪ್ರಿಲ್ 2ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಏಪ್ರಿಲ್ 2ನೇ ತಾರೀಕು ನೀವು ಅವರು ಕೊಟ್ಟಿರುವಂಥ ವಿಳಾಸಕ್ಕೆ ಹೋಗ್ಬಿಟ್ಟು ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ಅಲ್ಲಿಂದನೇ ನಿಮಗೆ ಟ್ರೈನಿಂಗ್ ಶುರು ಆಗುತ್ತೆ, ರಿಪೋರ್ಟ್ ಆಗಿರೋ ದಿನದಿಂದನೇ. ಸೊ ನಿಮ್ಗೆ ಅವತ್ತಿನ ದಿನಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡ್ಕೊಳ್ಳಿ, ಫೋಟೋಸ್ನ ಕ್ಯಾರಿ ಮಾಡ್ಕೊಂಡು ಇಟ್ಕೊಳ್ಳಿ, ಏನಾದರೂ ಕೇಳೋ ಸಾಧ್ಯತೆಗಳಿರುತ್ತೆ. ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಸು, ಅಂದರೆ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸು ಇವೆಲ್ಲ ಕ್ಯಾರಿ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿದ ನಂತರ ನೆಕ್ಸ್ಟ್ ತಿಂಗಳಿಂದ ಸ್ಯಾಲರಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಡೀಟೇಲ್ಸ್ನ ಕೇಳೋ ಸಾಧ್ಯತೆಗಳಿರುತ್ತೆ. ಸೊ ಏನು ಏಪ್ರಿಲ್ 2 ಈಗ ಪ್ರೆಸೆಂಟಾಗಿ ಕೊಟ್ಟಿದ್ದಾರೆ ಕೆಲವು ಆಸ್ಪಿರೆಂಟ್ಸ್ಗೆ, ಸೊ ಅದೇ ಡೇಟಿಗೆ ಎಲ್ಲರಿಗೂ ಕೊಡ್ತಾರಾ ಅಂತ ಕೆಲವೊಬ್ಬರು ಪ್ರಶ್ನೆ ಕೇಳ್ತಾರೆ. ನೋಡಿ ಆಸ್ಪಿರೆಂಟ್ಸ್, ಈಗಾಗಲೇ ಯಾರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿದೆ ಅದರ ಅರ್ಥ ಅವ್ರದ್ದು ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಕಂಪ್ಲೀಟ್ ಆಗಿದೆ ಅಂತ. ಸೊ ಇನ್ನೂ ಯಾರ್ದು ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ, ಸಿಂಧುತ್ವ ಕಂಪ್ಲೀಟ್ ಆಗಿಲ್ಲ, ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇನ್ನೂ ಇಶ್ಯೂ ಆಗಿರಲ್ಲ. ಸೊ ಈ ಒಂದು ಆಸ್ಪಿರೆಂಟ್ಸ್ಗೆ ಈ ಮಂತಿನ ಎಂಡ್ ಅಂದರೆ 31 ಒಳಗಡೆ ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಕಂಪ್ಲೀಟ್ ಆಯಿತು ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಇನ್ ಕೇಸ್ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು, ಸಿಂಧುತ್ವ ಬಂದೇ ಇಲ್ಲ ಸರ್ ಅಂತಂದರೆ ಡಿಲೇ ಆಗ್ಬೋದು. ಅಟ್ಲೀಸ್ಟ್ ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಲೇಬೇಕು, ಸಿಂಧುತ್ವ ಅಟ್ಲೀಸ್ಟ್ 50% ಆದರೂ ಕಂಪ್ಲೀಟ್ ಆಗಿದ್ದರೆ ಆಗ KPCL ಅವ್ರಿಗೂ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ KPCL ಅವರು ಯಾವ ರೀತಿಯಲ್ಲಿ ನಿರ್ಧಾರ ಮಾಡ್ಕೊಳ್ತಾರೆ ಅಂತೇಳಿ. ಬಟ್ ಅವರ ಇಂಟೆನ್ಷನು ಏಪ್ರಿಲ್ 2ಕ್ಕೆ 622 ಆಸ್ಪಿರೆಂಟ್ಸ್ಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಬೇಕನ್ನೋದೇ ಇಂಟೆನ್ಷನ್ ಇರೋದು. ಬಟ್ ಈಗ ಈ ಥರ ಆಗ್ತಿರೋ ಕಾರಣದಿಂದ, ಡಿಲೇ ಆಗ್ತಿರೋ ಕಾರಣದಿಂದ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ, ಸೊ ಇನ್ನೂ ಒಂದು ಬ್ಯಾಚ್ ಅಂದರೆ ಒಂದು 15ರಿಂದ 20 ದಿನ ಡಿಫ್ರೆನ್ಸಲ್ಲಿ ಇನ್ನೊಂದು ಬ್ಯಾಚಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗ್ಬೋದು. ಈ ಬ್ಯಾಚ್ ಯಾರ್ದು? ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಿರೋಂಥದ್ದು. ಸೊ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಯಾರ್ದೆಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಅದೇ ರೀತಿಯಲ್ಲಿ ಅವರು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಈ ಮಂತಿನ ಎಂಡ್ ಒಳಗಡೆ ನಿಮ್ಗೆ ಏನಾದರೂ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಯಿತು ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿ ಏಪ್ರಿಲ್ 2ನೇ ತಾರೀಕಿಗೆ ಏನು ಜಾಯ್ನಿಂಗ್ ಡೇಟ್ನ ಕೊಡ್ತಾರೆ. ಇನ್ ಕೇಸ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಏನು ಮಾಡ್ತಾರೆ ಸರ್ ಅಂದರೆ, ಮತ್ತೆ ಇನ್ನೊಂದು ಬ್ಯಾಚ್ ಅಂದಂಗೆ ಫಸ್ಟ್ ಬ್ಯಾಚ್ ಅವ್ರು ಏನಿದೆ ಅವ್ರು ಹೋಗ್ಬಿಡ್ತಾರೆ ಏಪ್ರಿಲ್
ಎರಡಕ್ಕೆ ಜಾಯ್ನ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಏನು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗುತ್ತೆ ಮತ್ತು 200-300 ಜನ ಅವ್ರು ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಪುಷ್ ಮಾಡ್ಬೋದು. ಸೊ ಆ ಒಂದು ಬ್ಯಾಚಿಗೆ ಏಪ್ರಿಲ್ ತಿಂಗಳಲ್ಲೇ ಜಾಯ್ನಿಂಗ್ ಡೇಟ್ ಕೊಡ್ತಾರೆ. ಅರೌಂಡ್ 2025ಗೆ ಜಾಯ್ನಿಂಗ್ ಡೇಟ್ ಕೊಡ್ಬೋದು, ಅಥವಾ 15th ಕೊಡ್ಬೋದು. ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಕಂಪ್ಲೀಟ್ ಆಗಿ ನಿಮಗೇನು ಕೊಡ್ತಾ ಹೋಗ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸು ಡಿಲೇ ಆಗಿ ಇಶ್ಯೂ ಮಾಡೋದ್ರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಕೆಲವ್ರದ್ದು ಡೌಟ್ ಆಗಿತ್ತು. ನೋಡಿ, ಅಪಾಯಿಂಟ್ಮೆಂಟ್ ಲೆಟರ್ಸು ಲೇಟಾಗಿ ಬಂತು, ಲೇಟಾಗಿ ಜಾಯ್ನ್ ಆದರೆ ಅಂದರೆ ಸೀನಿಯರಿಟಿ ಕನ್ಸಿಡರ್ ಆಗೋದು ಸ್ವಲ್ಪ ಡಿಲೇ ಆಗ್ಬೋದು. ಅಥವಾ ಇನ್ನು ಇನ್ಕ್ರಿಮೆಂಟ್ ಕೊಡುವಾಗ, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಕೊಡುವಾಗ ಅವರಿಗೆ ನಿಮಗೆ ಒಂದು 15-20 ದಿನ ವ್ಯತ್ಯಾಸ ಇರ್ಬೋದು. ಪ್ರೊವಿಷನರಿ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಪ್ರೊವಿಷನರಿ ಪೀರಿಯಡ್ ಇರುತ್ತೆ 1 ವರ್ಷ 2 ವರ್ಷ, ಆ ವರ್ಷವೂ ಕಂಪ್ಲೀಟ್ ಆಗಬೇಕು. ಸೊ ಅದನ್ನು ನಿಮ್ಗೆ ಏನಾಗ್ಬೋದು, ಒಂದು 15-20 ದಿನ ಡಿಲೇ ಆಗ್ಬೋದು. ಸೊ ಯಾರೆಲ್ಲ ಲೇಟಾಗಿ ಜಾಯ್ನ್ ಆಗ್ತಾ ಹೋಗ್ತಾರೆ, ಈ ಎಲ್ಲವೂ ನಿಮಗೆ ಫೇಸ್ ಆಗ್ಬೋದು ಈ ಇಶ್ಯೂಸು. ಪ್ರೊವಿಷನರಿ ಡಿಕ್ಲರೇಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಸೀನಿಯರಿಟಿನಲ್ಲಿ ಆಗಿರ್ಬೋದು. ಸೊ ಇದರಲ್ಲಿ ಒಂದು ಸ್ಮಾಲ್ ವ್ಯತ್ಯಾಸ ಕಾಣ್ಬೋದು. ನೋಡೋಣ ಇದನ್ನು KPCL ಅವರು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಇದು KPCL ಅವರು ಡಿಸೈಡ್ ಮಾಡಬೇಕು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ. ಅದಾಗಿ ನಂತರ ಸಾಕಷ್ಟು ಜನ ಇನ್ನೊಂದು ಕ್ವಶನ್ನ ಕೇಳ್ತಾ ಇದ್ದೀರಿ, ಸರ್ ನಮಗೆ ಪೋಸ್ಟಿಂಗ್ ಯಾವ ರೀತಿಯಲ್ಲಿ ಕೊಡ್ತಾರೆ, ನಾವು ಇನ್ ಕೇಸ್ ಲೇಟಾಗಿ ಜಾಯ್ನ್ ಆದರೆ ನಮಗೆ ಪೋಸ್ಟಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತೆ, ಉಳಿದಿರೋ ವೇಕೆನ್ಸೀಸ್ನಲ್ಲೇ ನಾವು ಚೂಸ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಆಸ್ಪಿರೆಂಟ್ಸ್, ಇದು KPCL ಅವ್ರ ಮೇಲೆ ಡಿಪೆಂಡು. ಸೊ ಏಪ್ರಿಲ್ 2ಕ್ಕೆ ಒಂದು ಬ್ಯಾಚು ಒಳಗಡೆ ಹೋಗ್ತಾರೆ, ಟ್ರೈನಿಂಗ್ ಕಂಪ್ಲೀಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚು, ಅದಾಗಿದ ನಂತರ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹೋಗ್ಬೋದು. ಅದಾಗಿದ ನಂತರ ಇನ್ನೊಂದು ಬ್ಯಾಚ್ನು ಹೋಗೋ ಸಾಧ್ಯತೆಗಳಿರುತ್ತೆ. ಬಟ್ ಆಲ್ಮೋಸ್ಟ್ 2 ಬ್ಯಾಚಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಬಟ್ ಇಂಟೆನ್ಷನ್ ಇರೋದು ಒಂದೇ ಬ್ಯಾಚಲ್ಲಿ ಎಲ್ಲರದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕಂತಲೇ ಇರೋದು. ಸೊ ಇನ್ ಕೇಸ್ ಏನೋ ಆಕಸ್ಮಿಕವಾಗಿ 2 ಬ್ಯಾಚಲ್ಲಿ ಹೋಯ್ತು ಅಂತಂದರೆ, ಮೊದಲ ಬ್ಯಾಚಿಗೆ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ, 2ನೇ ಬ್ಯಾಚಿಗೂ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ನಂತರನೂ ಕೌನ್ಸಿಲಿಂಗ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಅಲ್ಲಿವರೆಗೆ ಏನು ಮಾಡ್ತಾರೆ ಸರ್, ಫಸ್ಟ್ ಬ್ಯಾಚ್ ಅವ್ರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾರೆ. ಸೆಕೆಂಡ್ ಬ್ಯಾಚ್ ಅವ್ರದ್ದು ಟ್ರೈನಿಂಗ್ ನಡೆಯೋ ಟೈಮಲ್ಲಿ ಸೆಕೆಂಡ್ ಬ್ಯಾಚ್ ಅವರು ಟ್ರೈನಿಂಗ್ ನಡೀತಾ ಇರುತ್ತೆ, ಫಸ್ಟ್ ಬ್ಯಾಚ್ ಅವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿರುತ್ತೆ. ಹಾಗಿದ್ದಾಗ ಫಸ್ಟ್ ಬ್ಯಾಚ್ ಅವ್ರಿಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರಾ ಅಥವಾ ಏನು ಮಾಡ್ತಾರೆ ಸರ್ ಅಂತ ಕೆಲವರು ಪ್ರಶ್ನೆ ಇದೆ. ನೋಡಿ, ಫಸ್ಟ್ ಬ್ಯಾಚ್ ಅವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಯಿತು, ಸೆಕೆಂಡ್ ಬ್ಯಾಚ್ ಅವ್ರದ್ದು ಟ್ರೈನಿಂಗ್ ನಡೀತಾ ಇದೆ. ಸೊ ಫಸ್ಟ್ ಬ್ಯಾಚ್ ಅವ್ರನ್ನ OJT ಅಂದರೆ ಆನ್ ಜಾಬ್ ಟ್ರೈನಿಂಗ್ ಆಗಿ ಕೆಲವೊಂದು ಪವರ್ ಪ್ಲ್ಯಾಂಟ್ಸಲ್ಲಿ ಪೋಸ್ಟಿಂಗ್ ಆಗ್ಬೋದು. ಆ ಪವರ್ ಪ್ಲ್ಯಾಂಟು ಟೆಂಪರವರಿ ಆಗಿರುತ್ತೆ, ಜಸ್ಟ್ ತಾತ್ಕಾಲಿಕವಾಗಿರುತ್ತೆ. ಅದು ಕಂಪ್ಲೀಟ್ ಆಗಿದ ನಂತರ, ಇವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ ಒಟ್ಟಾರೆ ಇಬ್ಬರಿಗೂ ಸೇರಿಕೊಂಡು ಪೋಸ್ಟಿಂಗ್ ಆರ್ಡರ್ನ ಕೊಡುವ ಸಾಧ್ಯತೆಗಳಿರುತ್ತೆ. ಇದು KPCLಗೆ ಡಿಪೆಂಡ್, ಅವರು ಯಾವ ರೀತಿಯಲ್ಲಿ ಡಿಸೈಡ್ ಮಾಡ್ತಾರೆ ಅಂತೇಳಿ. ಬಟ್ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಲ್ಲಿ ನಡೆದಿರೋ ಕಾರಣದಿಂದ ಇದು ಒಂದು ಆಗೋ ಸಾಧ್ಯತೆಗಳಿರುತ್ತೆ. ಫಸ್ಟ್ ಬ್ಯಾಚ್ ಅವ್ರನ್ನ OJT ಆನ್ ಜಾಬ್ ಟ್ರೈನಿಂಗ್ ಅಂತೇಳಿ ಕೆಲವು ಪ್ಲ್ಯಾಂಟಿಗೆ ಪೋಸ್ಟಿಂಗ್ ಮಾಡ್ತಾರೆ ಟೆಂಪ್ರವರಿ ಆಗಿ. ಅದಾಗಿದ ನಂತರ 2ನೇ ಬ್ಯಾಚ್ ಅವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ 2 ಬ್ಯಾಚಿಗೆ ಒಟ್ಟಿಗೆ ಸೇರಿಬಿಟ್ಟು ಪೋಸ್ಟಿಂಗ್ ನಡೆಯೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ KPCL ಅವರೇ ಡಿಸೈಡ್ ಮಾಡ್ತಾರೆ ನಿಮ್ಗೆ ಎಲ್ಲೆಲ್ಲಿ ಪೋಸ್ಟಿಂಗ್ ನಡಿಬೇಕಂತೇಳಿ, ಅದೂ ಒಂದು ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಟ್ರೈನಿಂಗ್ ನಡೆಯೋ ಟೈಮಲ್ಲಿ, 2 ಬ್ಯಾಚಿನ ಟ್ರೈನಿಂಗ್ ನಡೆಯೋ ಟೈಮಲ್ಲಿ ಒಂದು ಡಾಕ್ಯುಮೆಂಟ್ನ ಇಶ್ಯೂ ಮಾಡಿ, ಒಂದು ಫಾರ್ಮೆಟ್ನ ಇಶ್ಯೂ ಮಾಡಿ, ಡೀಟೇಲ್ಸ್ನ ಫಿಲ್ ಮಾಡಿ, ಅದರೊಳಗಡೆ ನಿಮ್ಮ ಪ್ರಿಯಾರಿಟಿನ ಕೇಳೋ ಸಾಧ್ಯತೆಗಳು ಇರುತ್ತೆ, ಯಾವ ಪ್ಲ್ಯಾಂಟಿಗೆ ನೀವು ಬಯಸ್ತೀರಾ ಅಂತಂತೇಳಿ. ಸೊ ಇದು KPCLಗೆ ಡಿಪೆಂಡು ಯಾವ ರೀತಿಯಲ್ಲಿ ಅವರು ಪೋಸ್ಟಿಂಗ್ ಮಾಡ್ತಾರೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಅದು ನೀವು ಟ್ರೈನಿಂಗಲ್ಲಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಟ್ರೈನಿಂಗಲ್ಲಿದ್ದಾಗ ಅವರು ನಿಮಗೆ ಡೀಟೇಲ್ಸ್ನ ಹೇಳ್ತಾರೆ, ಯಾವ ರೀತಿಯಲ್ಲಿ ನಾವು ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ, ಪೋಸ್ಟಿಂಗ್ ಯಾವ ರೀತಿಯಲ್ಲಿ ನಡೆಸ್ತೀವಿ, ಯಾವ ರೀತಿಯಲ್ಲಿ ಆಗುತ್ತೆ ಇದೆಲ್ಲ ಅಂತೇಳಿ ನಿಮಗೆ ಅಲ್ಲಿ ಡೀಟೇಲ್ಸ್ನ ಹೇಳ್ತಾರೆ. ಸೊ ಇದು ಪೋಸ್ಟಿಂಗ್ದು. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಈಗ ಜಾಯ್ನ್ ಆಗಿದ ನಂತರ ನಿಮಗೆ ಒಂದಾದ್ಮೇಲೆ ಒಂದು ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನನ್ನ ಕಡೆಯಿಂದ ನಾನೇನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತೀನಿ ಅದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಎಂಟ್ರಿ ಆದಾಗ ನಿಮಗೆ ಜೆನ್ಯೂನ್ ಇನ್ಫಾರ್ಮೇಷನ್ 100% ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಓವರಾಲ್ ಆಗಿ ಹೇಳೋದಾದರೆ ಪೋಸ್ಟಿಂಗ್ ಯಾವ ರೀತಿಯಲ್ಲಿ ನಡೀಬೋದು, ಜಾಯಿನ್ ಆಗಿದ್ದ ನಂತರ ಮೊದಲನೇ ಬ್ಯಾಚು 2ನೇ ಬ್ಯಾಚು ಇಬ್ಬರಿಗೂ ಟ್ರೈನಿಂಗ್ ನಡೀತಿರುತ್ತೆ. ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದ್ದ ನಂತರ ಇವರಿಗೆ OJT ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಆನ್ ಜಾಬ್ ಟ್ರೈನಿಂಗ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಒಂದು ಪ್ಲ್ಯಾಂಟಿಗೆ ಪೋಸ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವ್ರದ್ದು ಟ್ರೈನಿಂಗ್ ನಡೀತಿರುತ್ತೆ. ಇವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ 2 ಬ್ಯಾಚ್ಗೆ ಒಟ್ಟಾರೆ ಸೇರಿಬಿಟ್ಟು ಕೌನ್ಸಿಲಿಂಗ್ ನಡೆಯೋ ಸಾಧ್ಯತೆ ಇರುತ್ತೆ. ಇದು 1ನೇ ಕೇಸು. 2ನೇ ಕೇಸ್ ಏನು ಮಾಡ್ಬೋದು, ಇವರು ನಿಮ್ಮಿಬ್ಬರ ಟ್ರೈನಿಂಗ್ ನಡೀಬೇಕಾದ್ರೆ ಇವರು 2ನೇ ತಾರೀಕು ನಡೆಸ್ತಾ ಇರ್ತಾರೆ, ಇವ್ರದ್ದು ಟ್ರೈನಿಂಗ್ ನಡೀತಿರುತ್ತೆ. ಟ್ರೈನಿಂಗ್ ನಡೆಯೋ ಟೈಮಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ನ ಇಶ್ಯೂ ಮಾಡಿಬಿಟ್ಟು ನಿಮ್ಮ ಪ್ರಿಯಾರಿಟಿನ ಕೇಳಿಬಿಟ್ಟು ಆ ಪ್ರಿಯಾರಿಟಿ ಬೇಸಿಸ್ ಮೇಲೂ ನಿಮಗೆ ಪೋಸ್ಟಿಂಗ್ ನಡೆಯೋ ಸಾಧ್ಯತೆಗಳಿರುತ್ತೆ. ಅಥವಾ ಇನ್ನೊಂದು ಯಾವುದು, KPCL ಅವರೇ ಡಿಸೈಡ್ ಮಾಡೋದು. KPCL ಅವರೇ ನಿಮಗೆ ಪೋಸ್ಟಿಂಗ್ ಎಲ್ಲಿ ಕೊಡಬೇಕಂತೇಳಿ ಅವರಾದರೂ ಡಿಸೈಡ್ ಮಾಡೋ ರೀತಿಯಲ್ಲಿ ಅದು ನಡೀಬೋದು. ಸೊ ಮೊದಲ 2ರಲ್ಲಿ ಯಾವುದಾದ್ರೂ ಒಂದು ಸಾಧ್ಯತೆ ಇದೆ, 3ನೇದು ರೇರ್ ಕೇಸು. ಸೊ ಪೋಸ್ಟಿಂಗ್ ನಿಮಗೆ ಯಾವ ರೀತಿಯಲ್ಲಿ ನಡೀತೆ ಅಂತೇಳಿ ಒಂದು ಬ್ರೀಫ್ ಆಗಿ ಐಡಿಯಾ ಸಿಕ್ಕಿದೆ ಅಂತ ಅನಿಸುತ್ತೆ. 2ನೇದಾಗಿ KPCL ಹೊಸ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಆಸ್ಪಿರೆಂಟ್ಸ್, ಈ 2026 ಕಂಪ್ಲೀಟ್ ಆಗೋಗುತ್ತೆ. ಕಂಪ್ಲೀಟ್ ಆಗಿ 2027 ಎಂಡ್ ಒಳಗಡೆ, ಏನು 2027 ಎಂಡ್ ಒಳಗಡೆ ನಿಮಗೆ KPCL ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿರುತ್ತೆ. ಮಿನಿಮಮ್ 400 ವೇಕೆನ್ಸೀಸ್ ಇರುವಂಥದ್ದು, ಮ್ಯಾಕ್ಸಿಮಮ್ ಅಂದರೆ 600 ವೇಕೆನ್ಸೀಸ್ವರೆಗೆ ಬರುವ ಸಾಧ್ಯತೆಗಳಿರುತ್ತೆ. ಸೊ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ನಿಮ್ಗೆ ಸಿಕ್ಕಿರಬೇಕು. ನೆಕ್ಸ್ಟ್ ಅದಾಗಿ ನಂತರ
ಇನ್ನೂ ಒಂದು ಡೌಟ್ ಏನಂತಂದರೆ, ಈ ಒಂದು KPCLನ ಆರ್ಡರ್ ಕಾಪಿ ಒಳಗಡೆ ಕಂಡೀಷನಲ್ ಆರ್ಡರ್ ಕಾಪಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ಇದ್ರ ಬಗ್ಗೆ ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಕಂಡೀಷನಲ್ ಆರ್ಡರ್ ಕಾಪಿ ಅಂತಂದರೆ ಕೋರ್ಟಲ್ಲಿ ಕೇಸಸ್ ಇರುವ ಕಾರಣದಿಂದ ಕಂಡೀಷನಲ್ ಆರ್ಡರ್ನ ಇಶ್ಯೂ ಮಾಡಿರ್ತಾರೆ. ಸೊ ಆದಷ್ಟು ಬೇಗನೆ ಆ ಕೇಸಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲರಿಗೂ ಏನು ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿದೆ ಅದು ಮತ್ತೆ ಕಂಡೀಷನಲ್ ಆರ್ಡರ್ ಬೇಸಿಸ್ ಮೇಲೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಇದು ಮಾಡಿಕೊಂಡು ನಿಮಗೆ ಪರ್ಮನೆಂಟ್ ಮಾಡ್ಕೊಂಡಿದ್ವಿ ಅಂದರೆ ಯಾವುದೇ ರೀತಿಯ ಕಂಡೀಷನಲ್ ಆರ್ಡರ್ ಇರಲ್ಲ, ಎಲ್ಲ ಕೋರ್ಟಲ್ಲಿರೋ ಕೇಸಸ್ ಕ್ಲಿಯರ್ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡಿ ನಿಮಗೆ ಪ್ರೊಬಿಷನರಿನ ಡಿಕ್ಲೇರ್ ಮಾಡ್ತಾರೆ. ಸೊ ಕೋರ್ಟಲ್ಲಿ ಕೇಸ್ ಇರೋ ತನಕ ಪ್ರೊಬಿಷನರಿ ಡಿಕ್ಲೇರ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಕೋರ್ಟಲ್ಲಿರುವಂಥ ಕೇಸಸ್ ಕ್ಲಿಯರ್ ಆಗಿದ್ದ ಕೂಡಲೇ ನಿಮ್ಮ ಪ್ರೊಬಿಷನರಿ ಡಿಕ್ಲರೇಷನ್ ಆಗುತ್ತೆ. ಡಿಕ್ಲೇರ್ ಆಗಿದ್ದೆ ನೀವು ಏನಾಗ್ತಾರೆ, ಕಂಪ್ನಿ ಎಂಪ್ಲಾಯ್ಸ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ. ಕಂಡೀಷನಲ್ ಆರ್ಡರ್ ಕೊಡ್ತಿರೋದೇನೆಂದರೆ ಕೋರ್ಟಲ್ಲಿರುವಂಥ ಕೇಸಸ್ಗಾಗಿ. ಸೊ ಕಂಡೀಷನಲ್ ಆರ್ಡರ್ ಕೊಟ್ಟರು ನೀವೇನು ಬೈಬಿಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದು ಸಲ ನೀವು ಜಾಯ್ನ್ ಆಗಿದ್ದಾರಂದರೆ ಅದು ಡಿಸ್ಮಿಸ್ ಅಂದರೆ ಏನಂತೀರ, ನೀವು ಜಾಬಿಂದ ಹೊರಗಡೆ ಬರೋ ಸಾಧ್ಯತೆಗಳು ಭಾಳ ಕಮ್ಮಿ ಇರುತ್ತೆ. ಸೊ ಕೋರ್ಟಲ್ಲಿರೋ ಕೇಸಸ್ ಡಿಸ್ಮಿಸ್ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಚಿಂತಾಕ್ರಾಂತಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಆರ್ಡರ್ ಕಾಪಿಗಳು ನಿಮ್ಗೇನು ಇಶ್ಯೂ ಆಗಿದೆ ಪರ್ಮನೆಂಟಾಗಿ ನೀವು ಕಂಪ್ನಿ ಎಂಪ್ಲಾಯ್ಸ್ ಆಗೇ ಆಗ್ತೀರಾ. ಸೊ ಏನು ಕಂಡೀಷನಲ್ ಆರ್ಡರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬಿಡಿ. ಮೊದಲು ಜಾಯಿನ್ ಆಗಿ ರಿಪೋರ್ಟ್ ಆಗಿ ಅದಾಗಿದ ನಂತರ ಮುಂದಿನ ಪ್ರಾಸೆಸ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಸೊ ಕಂಡೀಷನಲ್ ಆರ್ಡರ್ ಬಗ್ಗೆ ಅಂತೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದಾಗಿದ ನಂತರ ಇನ್ನೂ ಕೆಲವು ಆಸ್ಪಿರೆಂಟ್ಸು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು ಅವ್ರ ಡಿಸಿಷನ್ ತೊಗೊಳೋದ್ರಲ್ಲಿ ಭಾಳ ದೊಡ್ಡ ವಿಚಾರ ಆಗಿದೆ. ಸೊ ಸಾಕಷ್ಟು ಜನ ನನಗೆ ಈ ಒಂದು ಪ್ರಶ್ನೆ ಕೇಳ್ತಿದ್ರು, ಸರ್ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ, ಕಂಡೀಷನಲ್ ಆರ್ಡರ್ ಕೊಡ್ತಾಯಿದ್ರೆ ನಾವೇನು ಕೆಲಸ ಬಿಡಬೇಕಾ ಬೇಡ ಅಂತ ಕೇಳ್ತಾಯಿದ್ರು. ನೋಡಿ ಆಸ್ಪಿರೆಂಟ್ಸ್, ಕೈಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೈಗೆ ಸಿಕ್ಕಿದ ನಂತರ ಕೆಲಸ ಬಿಡಿ, ಅದು ಒಂದೇದು. ಕಂಡೀಷನಲ್ ಇದೆಲ್ಲ ಕೆಲಸ ಬಿಡಬೇಕಾ ಬೇಡ ಅಂತಂತೇಳಿ ಡಿಸಿಷನ್ನ ಹಿಂದಕ್ಕೆ ಹಾಕೋಕೆ ಹೋಗಬೇಡಿ. ಕಂಡೀಷನಲ್ ಆರ್ಡರ್ ಕೊಟ್ಟರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳ್ತಿದ್ದೀನಲ್ಲ, ಜಾಬ್ನ ಬಿಟ್ಟು ರಿಸೈನ್ ಮಾಡಿ ನೀವು KPCLಗೆ ಜಾಯ್ನ್ ಆಗ್ಬೋದು. ಸೊ ಅದರಲ್ಲಿ ಯಾವುದೇ ಥರದ ತೊಂದರೆ ಆಗಲ್ಲ ನಿಮಗೆ. ಸೊ ಯಾರೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಂಡೀಷನಲ್ ಆರ್ಡರಿಂದ ಜಾಯ್ನ್ ಆಗೋದನ್ನು ಮಾತ್ರ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಕಂಡೀಷನಲ್ ಆರ್ಡರ್ ಇರಲಿ ಬಿಡಲಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋಂಥವ್ರು ರಿಸೈನ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಹಿಂದೆ ಡಿಸಿಷನ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಡಿಲೇ ಆಗಿದಂತೆ ಅಲ್ಲಿ ಏನಾದರೂ ನೀವು ರಿಪೋರ್ಟ್ ಆಗಲಿಲ್ಲ ಅಂದರೆ ಆ ಪೋಸ್ಟ್ನ ವೆಕೇಟ್ ಮಾಡ್ಕೊಳ್ತಾರೆ. ಎರಡನೇ ಲಿಸ್ಟಲ್ಲಿರುವಂಥ ಆಸ್ಪಿರೆಂಟ್ಸ್ನ ಕರೆಯೋ ಸಾಧ್ಯತೆಗಳಿರುತ್ತೆ. ಆ ಒಂದು ಕಾರಣದಿಂದ ಕಂಡೀಷನಲ್ ಆರ್ಡರ್ ಬಗ್ಗೆ ಯೋಚನೆ ಮಾಡದಂತೆ 2ನೇ ತಾರೀಕು ಇದ್ರೇನ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಇನ್ ಕೇಸ್ ಇನ್ನೂ ನಿಮಗೆ ಆರ್ಡರ್ ಕಾಪಿನೇ ಕೈಗೆ ಬಂದಿಲ್ಲ, ನಾನು ಕೆಲಸ ರಿಸೈನ್ ಮಾಡ್ತೀನಿ ಅಂದರೆ ತಪ್ಪು ಡಿಸಿಷನ್ ಆಗ್ಬೋದು. ಕೈಗೆ ಆರ್ಡರ್ ಕಾಪಿನ ತೊಗೊಳ್ಳಿ, ಆದಮೇಲೆ ಕೆಲಸಕ್ಕೆ ರಿಸೈನ್ ಮಾಡಿ. ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗಬೇಕು, ಆದಮೇಲೆ ನೀವು ಕೆಲಸಕ್ಕೆ ರಿಸೈನ್ ಮಾಡಿ. ಕೆಲವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದುಬಿಟ್ಟಿದೆ. ಸೊ ಅಂಥವರು ಕಂಡೀಷನಲ್ ಆರ್ಡರ್ ಬಗ್ಗೆ ಯೋಚನೆ ಮಾಡದೆ ಡೈರೆಕ್ಟಾಗಿ ಜಾಯ್ನ್ ಆಗಿ ಇಲ್ಲಿ ಕಂಪ್ನಿಗೆ ರಿಸೈನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ಥರದ ತೊಂದರೆ ಇರಲ್ಲ. ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರದೇ ಇದ್ದರೆ ಪ್ರಾಬ್ಲಮ್. ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ, ಜಾಯ್ನಿಂಗ್ ಡೇಟು ಕೊಟ್ಟಿದ್ದಾರೆ ಅಂತಂದಾಗ ಯಾವುದೇ ರೀತಿ ಯೋಚನೆ ಮಾಡದಂತೆ ಕಂಪ್ನಿಗೆ ರಿಸೈನ್ ಮಾಡಿಬಿಟ್ಟು ನೀವು ಇಮಿಡಿಯೇಟಾಗಿ ರಿಪೋರ್ಟಿಂಗ್ ಮಾಡಿ. ಅದಾಗಿದ ನಂತರ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಈ ಒಂದು ಜಾಯ್ನಿಂಗ್ ಆಗ್ತೀವಿ ಸರ್, ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಅನ್ಕತೆ ಅಂತೇಳಿ. ನೋಡಿ, ಏಪ್ರಿಲ್ 2ಗೆ ನೀವು ಜಾಯ್ನ್ ಆಗಿದೆ ಅಂದರೆ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳೆಲ್ಲ ನಿಮಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆಗಿದ ನಂತರ OJTಗೆ ಹಾಕ್ಬೋದು, ಆನ್ ಜಾಬ್ ಟ್ರೈನಿಂಗ್ ಆಗಿದ್ದೇ ನಿಮಗೆ 1 ವರ್ಷ ಅಥವಾ 2 ವರ್ಷ ನಿಮಗೆ ಪ್ರೊಬಿಷನರಿ ಪೀರಿಯಡ್ ಅಂತ ಏನಿರುತ್ತೆ ಆ ಪ್ರೊಬಿಷನರಿ ಪೀರಿಯಡ್ನಾಗ ನೀವು ಕಂಪ್ಲೀಟ್ ಮಾಡ್ಕೊಳ್ತೀರಾ. ಕಂಪ್ಲೀಟ್ ಆಗಿದ್ದೇ ನೀವು ಕಂಪ್ನಿ ಎಂಪ್ಲಾಯ್ಸ್ ಆಗಿ ಕನ್ವರ್ಟ್ ಆಗ್ತೀರಾ. ಸೊ ಪ್ರೊಬಿಷನರಿವರೆಗೂ ನಿಮ್ಮದು ಇನ್ನೂ ಗ್ಯಾರಂಟಿ ಅಂತಲ್ಲ, ಪ್ರೊಬಿಷನರಿ ಪೀರಿಯಡ್ ಕಂಪ್ಲೀಟ್ ಆಗಲೇಬೇಕು ಎಲ್ಲರದು. ಪ್ರೊಬಿಷನರಿ ಪೀರಿಯಡ್ ಕಂಪ್ಲೀಟ್ ಆದ್ರೇ ನಿಮ್ಗೆ ಇನ್ಕ್ರಿಮೆಂಟ್ ಆಗಿರ್ಬೋದು ಹಾಗೂ ಪರ್ಮನೆಂಟ್ ಎಂಪ್ಲಾಯ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಪ್ರೊಬಿಷನರಿ ಪೀರಿಯಡಲ್ಲಿ ಯಾವುದೇ ರೀತಿಯಲ್ಲಿ ಆಗಲೂ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರಿ ಅಥವಾ ಏನಾದರೂ ಮಿಸ್ಟೇಕ್ ಆಯಿತು ಅಥವಾ ಏನಾದರೂ ನೀವು ರೂಲ್ಸ್ನ ವೈಲೇಟ್ ಮಾಡಿದ್ರಿ ಅದಿದಾಯಿತು ಅಂದರೆ ನಿಮ್ಮನ್ನು ಟರ್ಮಿನೇಟ್ ಮಾಡೋ ಚಾನ್ಸಸ್ಸೂ ಇರುತ್ತೆ. ಸೊ ಪ್ರೊಬಿಷನರಿ ಪೀರಿಯಡ್ ಬಹಳ ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡ್ಕೊಳ್ಕೊಬಿಡಿ. ಪ್ರೊಬಿಷನರಿ ಪೀರಿಯಡಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ಚೆನ್ನಾಗಿ ತೊಗೊಂಡು ಏನೆಲ್ಲ ಎಕ್ಸಾಮ್ಸ್ ಇಡ್ತಾರೆ ಅವನ್ನೆಲ್ಲ ಪಾಸ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಟ್ರೈನಿಂಗ್ ಪೀರಿಯಡು ಆಲ್ಮೋಸ್ಟ್ 20 to 1 month ಇರುತ್ತೆ, 20 days to 1 month. ಸೊ ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದರೆ ನಿಮಗೆ ಯಾವ ಕಡೆ ಏನು ಪೋಸ್ಟಿಂಗ್ ಮಾಡಬೇಕು ಅಂತೇಳಿ ಅದು KPCL ಅವರು ಅಥವಾ ನಿಮ್ಮ ಕೌನ್ಸಿಲಿಂಗ್ ಮುಖಾಂತರ ಡಿಸೈಡ್ ಆಗುತ್ತೆ. ಸೊ ಇಷ್ಟು ಕಾಮನಾಗಿ ಫ್ರೀಕ್ವೆಂಟಾಗಿ ನಮ್ಮ ಆಸ್ಪಿರೆಂಟ್ಸು ಕೇಳಿರೋಂಥ ಡೌಟ್ಸು ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಿ. ಸೊ ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿಬಿಟ್ಟು ಆ ಕಮೆಂಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸೊ ಕೆಮಿಕಲ್ ಸೂಪರ್ವೈಸರ್ಗೆ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಅಂತ ಗೊತ್ತಾಯಿತು. ಅದಾಗಿದ ನಂತರ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಯಾವ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಆಗಿದ ನಂತರ ಕಂಡೀಷನಲ್ ಆರ್ಡರ್ ಬಗ್ಗೆ ಇರುವಂಥ ಏನು ನಿಮ್ಮ ಕನ್ಫ್ಯೂಷನ್ ಇತ್ತು, ಜಾಬ್ ರಿಸೈನ್ ಮಾಡಬೇಕಾ ಬೇಡವಾ ಅಥವಾ ಕೈಗಿನ್ನೂ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿಲ್ಲ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರಿ. ಆ ಒಂದು ಡೀಟೇಲ್ಸ್ನೆಲ್ಲ
ಆ ಒಂದು ಡೌಟ್ಸ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ KPCL ಆಗಿರ್ಬೋದು, KPTCL ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಟೆಕ್ನಿಕಲ್ ಎಕ್ಸಾಮ್ಸಿನ ನೋಟಿಫಿಕೇಷನ್ಸ್ ಬಗ್ಗೆ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಅಪ್ಡೇಟ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಅಪ್ಡೇಟ್ಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.